Welcome to Knowledge Plaza. Click on subscribe button, click on bell icon and select all and thumbs up for more videos. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಾಲೆಡ್ಜ್ ಪ್ಲಾಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮ್ಮ ಮುಂದೆ ಮೆಂಟಾಲಿಟಿ ಏಜ್ ಪ್ರಾಬ್ಲಮ್ಸ್ ಭಾಗ 2 ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ವಯಸ್ಸಿನ ಆಧಾರಿತ ಪ್ರಶ್ನೆಗಳನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿ ಹಾಗೂ ಇನ್ನಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ಬಿಡಿಸುವ ಬಗೆಗಳನ್ನು ನೋಡ್ತಾ ಹೋಗೋಣ ಈ ದಿನದ ವಿಡಿಯೋದಲ್ಲಿ. ಈ ದಿನದ ಸಮಸ್ಯೆಗಳನ್ನು ಬಿಡಿಸುವ ಬಗೆಗಳನ್ನು ನೋಡೋಕೆ ಮುಂಚೆ ನಾನು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಡ್ತೀವಿ, ಹೌದಾ? ಆ ಪ್ರೀತಿ ಆ ಕಷ್ಟವನ್ನು ಸುಲಭಕರಿಸುತ್ತೆ, ಹೌದಾ? ಹಾಗಾಗಿ ಯಾವುದೇ ಒಂದು ವಿಷಯ ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಫಸ್ಟ್ ಅದನ್ನು ಪ್ರೀತಿಸೋದನ್ನು ಕಲಿಬೇಕು. ಸ್ನೇಹಿತರೆ, ಆ ಪ್ರೀತಿಸೋದನ್ನು ಕಲಿತರೆ ನಾವು ಆ ವಿಷಯ ತನ್ನಿಂದ ತಾನಾಗೆ ಸುಲಭವಾಗ್ತಾ ಹೋಗುತ್ತೆ. ಅದೇ ರೀತಿ ಗಣಿತ ಕಷ್ಟ ಅಲ್ಲ, ಅದನ್ನು ಪ್ರೀತಿಸೋದನ್ನ ಕಲೀರಿ, ಖಂಡಿತವಾಗ್ಲೂ ಗಣಿತ ಸುಲಭವಾಗುತ್ತೆ. ಗಣಿತ ಕಡಲೆ ಅಲ್ಲ, ಕಬ್ಬಿಣದ ಕಡಲೆ ಅಲ್ಲ, ಅದು ನಿಮಗೆಲ್ಲರಿಗೂ ಇಷ್ಟವಾಗುವ ತಿಂಡಿ ತಿನಿಸು ಆಗುವ ಸಾಧ್ಯತೆಗಳಿರುತ್ತೆ ಯಾವಾಗ ಅದನ್ನು ನೀವು ಪ್ರೀತಿಸೋದನ್ನು ಕಲಿತಾಗ. ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ವಿಷಯ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಪ್ರೀತಿಸೋದನ್ನು ಕಲಿತರೆ ಖಂಡಿತವಾಗ್ಲೂ ಅದರ ಬಗ್ಗೆ ಉತ್ಸಾಹ ಮೂಡುತ್ತೆ. ಆಗ ಮಾತ್ರ ನಾವು ಏನನ್ನಾದರೂ ಕಲಿಯಲಿಕ್ಕೆ ಸಾಧ್ಯ, ಹಾಗೆ ಏನನ್ನಾದರೂ ಯಶಸ್ವಿಗೊಳಿಸೋಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈ ಮಾತನ್ನು ಹೇಳ್ತಾ ನಮ್ಮ ಈ ದಿನದ ಮೊದಲ ಪ್ರಶ್ನೆಯನ್ನು ನೋಡೋಣ. ಸ್ನೇಹಿತರೆ, ಹಾಗಾದರೆ ಸ್ನೇಹಿತರೆ, ಈ ದಿನದ ಮೊದಲ ಪ್ರಶ್ನೆಯನ್ನ ನೋಡೋಣ. ಪ್ರಸ್ತುತ ತಾಯಿಯ ವಯಸ್ಸು ಮಗಳ ವಯಸ್ಸಿನ 5ರಷ್ಟಿದೆ. 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 9ರಷ್ಟಿತ್ತು. ಹಾಗಾದ್ರೆ ಪ್ರಸ್ತುತ ತಾಯಿ ಮತ್ತು ಮಗಳ ವಯಸ್ಸೇನು? ಓಕೆ, ಈ ಪ್ರಶ್ನೆಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ನೋಡೋಣ. ಆಯ್ಕೆ 1 50 10. ತಾಯಿಯ ವಯಸ್ಸು 50 ಆಗಿದ್ರೆ ಮಗಳ ವಯಸ್ಸು 10 ವರ್ಷ ಆಗಿರುತ್ತೆ ಅಂತ ಹೇಳಿದರೆ. ಹಾಗೇನೆ 40 10, 25 40, 45, ಹಾಗೇನೆ 20 20 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ಈ ಪ್ರಶ್ನೆಯನ್ನು ಯಾವ ರೀತಿ ನಾವು ಸುಲಭ ವಿಧಾನದಲ್ಲಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಯಾಕಂದ್ರೆ ಸ್ನೇಹಿತರೆ, ಈ ಪ್ರಶ್ನೆಯನ್ನ ನಾವು ಯಾವ ರೀತಿ ಸಾಲ್ವ್ ಮಾಡುವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಪ್ರಸ್ತುತ ತಾಯಿಯ ವಯಸ್ಸು ಮಗಳ ವಯಸ್ಸಿನ 5ರಷ್ಟಿದೆ ಅಂತ ಹೇಳಿದ್ದಾರೆ, ಹೌದಾ? ಮೊದಲನೇದಾಗಿ ಮಗಳ ವಯಸ್ಸು x ಆಗಿದ್ರೆ ತಾಯಿಯ ವಯಸ್ಸು ಎಷ್ಟಾಗಿರುತ್ತೆ? 5x ಆಗಿರುತ್ತೆ. ಅಂದ್ರೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 5ರಷ್ಟಿದೆ ಅಂತ ಹೇಳಿದ್ದಾರೆ, ಹೌದಾ? ಹಾಗಾದ್ರೆ ಮುಂದೆ ಏನ್ ಕೊಟ್ಟಿದ್ದಾರೆ? 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 9ರಷ್ಟಿತ್ತು ಅಂತ ಹೇಳಿದ್ರೆ 5 ವರ್ಷದ ಹಿಂದೆ ಅಂತ ಹೇಳಿದ್ರೆ ಮಗಳ ವಯಸ್ಸಿನಲ್ಲಿ 5 ವರ್ಷನ ಕಳಿತೀರಿ, ಹಾಗೆ ತಾಯಿಯ ವಯಸ್ಸಿನಲ್ಲಿ 5 ವರ್ಷನ ಕಳಿತೀರಿ. ಈಗ ಈ ತಾಯಿಯ ವಯಸ್ಸು ಅಂದ್ರೆ 5 ವರ್ಷದ ಹಿಂದೆ ಎಷ್ಟಾಗಿರುತ್ತೆ ಅಂತ ಹೇಳಿದರೆ ಮಗಳ ವಯಸ್ಸಿನ 9ರಷ್ಟು ಇರುತ್ತದೆ ಅಂತ ಹೇಳಿದ್ದಾರೆ. ಮಗಳ ವಯಸ್ಸಿನ 9ರಷ್ಟು ಅಂತ ಹೇಳಿದ್ರೆ 9ರಿಂದ 5 ವರ್ಷದ ಹಿಂದಿನ ವಯಸ್ಸನ್ನ ಗುಣಿಸ್ತೀರಾ, ಆಯ್ತಾ ಸ್ನೇಹಿತರೆ? ಈಗ ಈ 9ನ x ಮತ್ತು 5ಕ್ಕೆ ಗುಣಿಸಿ, ಏನಾಗುತ್ತೆ? 9x ಮೈನಸ್ 9 45 ಇಸ್ ಈಕ್ವಲ್ ಟು 5x ಮೈನಸ್ 5, ಆಯ್ತಾ ಸ್ನೇಹಿತರೆ? ಈಗ ಎಕ್ಸ್ಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಿ, ನಂಬರ್ಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಿ. ಏನಾಗುತ್ತೆ ಆವಾಗ? 9x, ಈ 5x ಈ ಕಡೆ ಬರುತ್ತೆ, 45x ಈ ಕಡೆ ಹೋಗುತ್ತೆ, ಆಗ ಮೈನಸ್ 5x ಇಸ್ ಈಕ್ವಲ್ ಟು ಈ ಮೈನಸ್ 45 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 45 ಆಗುತ್ತೆ, ಮೈನಸ್ 5 ಅದೇ ಪ್ಲೇಸ್ ಅಲ್ಲೇ ಇರುತ್ತೆ. ಈಗ ಮುಂದೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮೈನಸ್ ಇದೆ ಅಂತ ಹೇಳಿದ್ರೆ ಕಳಿಬೇಕು. 9x ಮೈನಸ್ 5x ಅಂತ ಹೇಳಿದ್ರೆ 4x ಇಸ್ ಈಕ್ವಲ್ ಟು 45 ಮೈನಸ್ 5. 45 ಮೈನಸ್ 5 ಅಂತ ಹೇಳಿದ್ರೆ 40, ಹೌದಾ? ಈಗ x 4 1s 4 10s, x ಇಸ್ ಈಕ್ವಲ್ ಟು ಏನಾಯ್ತು? 10 ಆಯ್ತು. x ಇಸ್ ಈಕ್ವಲ್ ಟು 10 ಅಂತ ಹೇಳಿದ್ರೆ ಮಗಳ ವಯಸ್ಸಾಯ್ತು ಇದು, ಆಯ್ತಾ? x ಅಂತ ಹೇಳಿದ್ರೆ ಮಗಳ ವಯಸ್ಸನ್ನ ತಗೊಂಡಿದ್ದೀವಿ, ಪ್ರಸ್ತುತ ಮಗಳ ವಯಸ್ಸು x ಅಂತ ತಗೊಂಡಿದ್ದೀವಿ. ಹಾಗಾಗಿ ಮಗಳ ವಯಸ್ಸು 10 ವರ್ಷ ಆಯ್ತು. ತಾಯಿಯ ವಯಸ್ಸು ಎಷ್ಟಾಗುತ್ತೆ? ಹಾಗಾದ್ರೆ ಪ್ರಸ್ತುತ 5x ಅಂತ ಹೇಳಿದ್ದಾರೆ. 5x ಅಂತ ಹೇಳಿದ್ರೆ 5 ಇಂಟು 10 ಎಷ್ಟಾಯ್ತು? 50 ವರ್ಷ. ಅಂದ್ರೆ ತಾಯಿಯ ವಯಸ್ಸು 50 ವರ್ಷ ಆಯ್ತು.
ತಾಯಿ ವಯಸ್ಸು 50 ವರ್ಷ ಹಾಗೂ ಮಗಳ ವಯಸ್ಸು 10 ವರ್ಷ. ನಮಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಮೊದಲನೇದು 50 ಮತ್ತು 10. 50 10. 50 ತಾಯಿ ವಯಸ್ಸಾಗಿದ್ರೆ ಮಗಳಿಗೆ 10 ವರ್ಷ ಆಗಿರುತ್ತದೆ. ಇದೇ ರೀತಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ತಲಾ 3 ವರ್ಷಗಳ ಅಂತರದಲ್ಲಿ ಹುಟ್ಟಿದ 5 ಮಕ್ಕಳ ವಯಸ್ಸಿನ ಮೊತ್ತ 50 ವರ್ಷ. ಹಾಗಾದ್ರೆ ಅತ್ಯಂತ ಕಿರಿಯವನ ವಯಸ್ಸು ಏನಾಗಿರುತ್ತದೆ ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. 10 ವರ್ಷ, 4 ವರ್ಷ, 8 ವರ್ಷ, 12 ವರ್ಷ. ಇಲ್ಲಿ ಸ್ನೇಹಿತರೆ ಅತ್ಯಂತ ಕಿರಿಯವನ ವಯಸ್ಸನ್ನ ಕಂಡುಹಿಡಿಬೇಕಾಗಿದೆ. ಹೌದಾ? ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ? 5 ಮಕ್ಕಳಿದ್ದಾರೆ. 5 ಮಕ್ಕಳಲ್ಲೂ 3 ವರ್ಷದ ಅಂತರವಿದೆ. ಹಾಗಾದ್ರೆ ಮೊದಲಿದ್ರೆ 5 ಮಕ್ಕಳನ್ನ ಕೊಟ್ಟಿದ್ದಾರೆ. 5 ಮಕ್ಕಳು 3 ವರ್ಷದ ಅಂತರದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಮೊದಲನೇ ಮಗುವಿನ ವಯಸ್ಸು ಎಕ್ಸ್ ಅಂತ ತಗೊಳ್ಳೋದಾದ್ರೆ ಎರಡನೇ ಮಗುವಿನ ವಯಸ್ಸು ಏನಾಗಿರುತ್ತೆ? x+3 ಆಗಿರುತ್ತೆ. ಅದಾದ ನಂತರ ಮೂರನೇ ಮಗುವಿನ ವಯಸ್ಸು x+6 ಆಗಿರುತ್ತೆ. ಅಂದ್ರೆ ಈ ಇಬ್ಬರ ಮಕ್ಕಳ ವಯಸ್ಸಿನ ಅಂತರ 3 ವರ್ಷದಲ್ಲಾಗಿರುತ್ತೆ. ಹಾಗೆಯೇ ಮತ್ತೆ 3 ವರ್ಷದ ಅಂತರ ಅಂತ ಹೇಳಿದ್ರೆ 9 ವರ್ಷ ಆಗುತ್ತೆ. ಇದು 4ನೇ ಮಗುವಿನದು. ಹಾಗೆಯೇ 5ನೇ ಮಗುವಿನ ವಯಸ್ಸು x+12 ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬರ ವಯಸ್ಸಿನ ಅಂತರ ಏನಾಗಿದೆ? 3 ವರ್ಷದಲ್ಲಿದೆ. ಅಂದ್ರೆ x ಮತ್ತೆ x+3 ತಗೊಂಡ್ರೆ ಇಲ್ಲಿ 3 ವರ್ಷದ ಅಂತರ, x+3 ಮತ್ತೆ x+6 ತಗೊಂಡ್ರೆ ಈ ಮಕ್ಕಳ ವಯಸ್ಸಿನ ಅಂತರ 3 ವರ್ಷ ಆಗುತ್ತೆ. ಇದೇ ರೀತಿ ಮುಂದಿನ 5 ಮಕ್ಕಳ ವಯಸ್ಸಿನ ಅಂತರ 3 ವರ್ಷ ಆಗಿರುತ್ತೆ. ಹಾಗಾದ್ರೆ ಅವರ ಮೊತ್ತ ಎಷ್ಟಾಗಿದೆ ಈಗ? ಅದು 50 ವರ್ಷಕ್ಕೆ ಸಮವಾಗಿದೆ. ಆಯ್ತಾ ಸ್ನೇಹಿತರೆ? ಈಗ ಎಲ್ಲ ಎಕ್ಸ್ಗಳನ್ನ ಕೂಡಿಸ್ತೀರಾ. ಏನಾಗುತ್ತೆ? x + x 2x + 3x 4x 5x. ಆಯ್ತಾ ಸ್ನೇಹಿತರೆ? ಪ್ಲಸ್ ಈಗ ನಂಬರ್ಗಳನ್ನ ಕೂಡ್ತೀರಾ. 3 + 6 9 + 9 18 + 12 18 + 12 ಅಂತ ಹೇಳಿದ್ರೆ 30 ವರ್ಷ. ಹೌದಾ? 30 ವರ್ಷ = 50. 5x + 30 = 50. ಈ 30ನ ಈ ಕಡೆ ಕಳಿಸಿ. ಆಗೇನಾಗುತ್ತೆ? 5x = 50 - 30 ಅಂತ ಹೇಳಿದ್ರೆ 20 ಸ್ನೇಹಿತರೆ. ಆಯ್ತಾ? ಈಗ 5x = 20 ಆದರೆ x ಏನಾಗುತ್ತೆ? 20/5 ಆಯಿತು. 5 ಅಂದರೆ 5 4 x = 4. ಅಂದರೆ ಅತ್ಯಂತ ಕಿರಿಯವನ ವಯಸ್ಸು ಅಂದರೆ ಮೊದಲ ಮಗುವಿನ ವಯಸ್ಸು ಎಷ್ಟಾಗಿರುತ್ತೆ? 4 ವರ್ಷ ಆಗಿರುತ್ತೆ ಸ್ನೇಹಿತರೆ. ಈಗ ಕೊಟ್ಟಿರುವ ಆಪ್ಷನ್ನಲ್ಲಿ ಯಾವುದಾಗುತ್ತೆ? ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇಫ್ ಸಪೋಸ್ ಅವರೇನಾತ ನಿಮಗೆ 3ನೇ ಮಗುವಿನ ವಯಸ್ಸನ್ನು ಕೇಳಿದ್ರೆ ಅಂತ ಹೇಳಿದ್ರೆ 3ನೇ ಮಗು ಯಾವುದಾಗುತ್ತೆ? x+6. x ಅಂತ ಹೇಳಿದ್ರೆ 4 + 6 ಅಂದರೆ 3ನೇ ಮಗುವಿನ ವಯಸ್ಸು ಎಷ್ಟಾಯಿತು? 10 ವರ್ಷ ಆಯಿತು ಸ್ನೇಹಿತರೆ. ಹಾಗೆಯೇ 4ನೇ ಮಗುವಿನ ವಯಸ್ಸನ್ನು ಕೇಳ್ತಾರೆ ಅಥವಾ 5ನೇ ಮಗುವಿನ ವಯಸ್ಸನ್ನು ಕೇಳ್ಬೋದು. ನಿಮಗೆ ಈ ರೀತಿ ಕೂಡ ಕೇಳ್ಬೋದು. ಸೊ ಈ ರೀತಿ ಕೇಳಿದಾಗ ನಿಮಗೆ ಇದೇ ರೀತಿನೇ ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಬ್ಬ ವ್ಯಕ್ತಿಯು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದೆ. ಹಾಗಾದರೆ ಮಗನ ಪ್ರಸ್ತುತ ವಯಸ್ಸು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. 22 ವರ್ಷ, 24 ವರ್ಷ, 20 ವರ್ಷ ಹಾಗೂ 48 ವರ್ಷ ಅಂತ. ಈಗ ನಾವು ಮಗನ ವಯಸ್ಸನ್ನು ನೋಡೋಣ. ಏನಾಗುತ್ತೆ ಈಗ ಮಗ ಮತ್ತು ತಂದೆಯ ವಯಸ್ಸು. ಮಗನ ವಯಸ್ಸು ಇಲ್ಲೇನಾಗಿದೆ? x ಅಂತ ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ತಂದೆಯ ವಯಸ್ಸು ಮಗನಿಗಿಂತ 24 ವರ್ಷ ದೊಡ್ಡವನಿದ್ದಾನೆ. ಹೌದಾ? ಹಾಗಾಗಿ x+24 ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು ಅಂತ ಹೇಳಿದ್ರೆ ಅಲ್ಲಿ ಕೂಡಿಸ್ಬೇಕಾಗುತ್ತೆ ಸ್ನೇಹಿತರೆ. ರಷ್ಟಿದೆ ಅಂತ ಹೇಳಿ ಅಂದ್ರೆ ಇಷ್ಟರಷ್ಟಿದೆ ಅಷ್ಟರಷ್ಟಿದೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡ್ತೀರಾ, ಅಂದ್ರೆ ಗುಣಿಸ್ತೀರಾ. ಇಲ್ಲಿ ಅವನಿಗಿಂತ ದೊಡ್ಡವನಾಗಿದ್ದೇನೆ ಅಂತ ಹೇಳಿದರೆ ಹಾಗಾಗಿ ನೀವು ಕೂಡಿಸ್ತೀರಾ. ಓಕೆ. ಮತ್ತೇನು ಹೇಳಿದರೆ 2 ವರ್ಷಗಳ ನಂತರ. 2 ವರ್ಷಗಳ ನಂತರ ಅಂತ ಹೇಳಿದ್ರೆ ಮಗನಿಗೆ 2 ವರ್ಷನ ಕೂಡಿಸ್ತೀರಾ, ಹಾಗೆ ತಂದೆಯು ಕೂಡ 2 ವರ್ಷನ ಕೂಡ್ತೀರಾ. ಅಲ್ಲಿಗೆ 24 + 2 ಆಯ್ತಾ. ಈಗ ಏನಾಗುತ್ತೆ? ಆತನ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ ಅಂತ ಹೇಳಿದರೆ ಈಗ ಮಗನ ವಯಸ್ಸಿನ 2ರಷ್ಟಾಗುತ್ತೆ. ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. 2ನ್ನ x+2ಗೆ ಗುಣಿಸಿ. ಏನಾಗುತ್ತಾಗ 2x + 4 2 × x 2x 2 × 2 4 = x ಹಾಗೇನೆ ಇರುತ್ತೆ
24 + 2 ಅಂತ ಹೇಳಿದ್ರೆ 26 ಆಯಿತು ಸ್ನೇಹಿತರೆ. ಈಗ ಎಕ್ಸ್ನ ಒಂದು ಕಡೆ ಮಾಡ್ಕೊಳ್ಳಿ, ಆಮೇಲೆ ನಂಬರ್ಸ್ಗಳನ್ನ ಒಂದು ಕಡೆ ಮಾಡ್ಕೊಳ್ಳಿ. ಈ ಎಕ್ಸ್ ಈ ಕಡೆ ಬರುತ್ತೆ, ಹಾಗೆ ಈ 4 ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ, 2x - x = 26 ಹಾಗೆ ಇರಲಿ. ಈ +4 ಈ ಕಡೆ ಬಂದರೆ ಏನಾಗುತ್ತೆ, -4 ಆಗುತ್ತೆ. ಈಗ 2x - x ಅಂತ ಹೇಳಿದ್ರೆ x ಆಯಿತು. 2x 1x ಇದ್ದಂಗೆ, ಮತ್ತು x ನ ಕ್ಯಾನ್ಸಲ್ ಮಾಡಿಬಿಡ್ರಿ. 2x - 1x ಅಂತ ಹೇಳಿದ್ರೆ x ಅಷ್ಟೇ, 1x ಆಗುತ್ತೆ, ಅಥವಾ x ಅಂತ ಬರೀಬಹುದು. 26ರಲ್ಲಿ 4 ಹೋದ್ರೆ ಉಳಿದಿದ್ದು 22. ಅಂದರೆ ಮಗನ ವಯಸ್ಸು ಎಷ್ಟಾಯ್ತು ಈಗ, 22. ಪ್ರಸ್ತುತ ಮಗನ ವಯಸ್ಸು 22 ವರ್ಷ. ಆಯ್ತಾ ಸ್ನೇಹಿತರೆ? ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನ ಸರಿಯಾದ ಕ್ರಮದಲ್ಲಿ ಬಿಡಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಯಿಷಳ ಜನ್ಮದ ಸಮಯದಲ್ಲಿ ಆಕೆಯ ತಂದೆಯ ವಯಸ್ಸು 38 ವರ್ಷ. ಆಕೆಗಿಂತ 4 ವರ್ಷ ಚಿಕ್ಕ ತಮ್ಮನ ಜನನದ ಸಮಯದಲ್ಲಿ ಆಕೆಯ ತಾಯಿಯ ವಯಸ್ಸು 36 ವರ್ಷ. ಹಾಗಾದ್ರೆ ಆಯಿಷಳ ತಂದೆ ಮತ್ತು ತಾಯಿಯ ವಯಸ್ಸಿನ ವ್ಯತ್ಯಾಸವೇನು? ಸ್ನೇಹಿತರೆ, ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಈಗ ಸಾಲ್ವ್ ಮಾಡೋಣ. ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡೋಣ. ಮೊದಲನೇದಾಗಿ 4 ವರ್ಷ, 2 ವರ್ಷ, 6 ವರ್ಷ ಮತ್ತು 8 ವರ್ಷ ಅಂತ ಕೊಟ್ಟಿದ್ದಾರೆ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ. ಓಕೆ, ಈಗ ಆಯಿಷಳ ಜನನದ ಸಮಯದಲ್ಲಿ ತಂದೆಯ ವಯಸ್ಸು ಆಯಿಷಾ ಜನನ ಸಂದರ್ಭದಲ್ಲಿ ತಂದೆಯ ವಯಸ್ಸು ಎಷ್ಟಾಗಿದೆ? 38 ವರ್ಷ ಆಗಿದೆ. ಹೌದಾ ಸ್ನೇಹಿತರೆ? ಹಾಗಾದ್ರೆ 4 ವರ್ಷದ ನಂತರ ಅವಳ ತಮ್ಮ ಹುಟ್ಟುತ್ತಾನೆ. ಹೌದಾ? 4 ವರ್ಷದ ನಂತರ ತಂದೆಯ ವಯಸ್ಸು ಏನಾಗುತ್ತೆ? ನಾಲ್ಕು ವರ್ಷದ ನಂತರ ತಂದೆಯ ವಯಸ್ಸು 38 + 4 ಅಂದ್ರೆ 42. ಹೌದಾ? 4 ವರ್ಷದ ನಂತರ ತಂದೆಯ ವಯಸ್ಸು 42 ಆಯಿತು. ಆ ಸಂದರ್ಭದಲ್ಲಿ ತಾಯಿಯ ವಯಸ್ಸನ್ನ ಕೊಟ್ಟಿದ್ದಾರೆ. ತಮ್ಮ ಹುಟ್ಟಿದ ನಂತರದಲ್ಲಿ ತಾಯಿಯ ವಯಸ್ಸು ಏನಾಗಿದೆ ಅಂತ. ತಾಯಿಯ ವಯಸ್ಸು ಎಷ್ಟಿದೆ? 36 ವರ್ಷ. ಹೌದಾ? ಹಾಗಾದ್ರೆ ಇವರಿಬ್ಬರ ವಯಸ್ಸಿನ ವ್ಯತ್ಯಾಸ ಏನಾಗುತ್ತೆ? ಈಗ ತಂದೆಯ ವಯಸ್ಸು ಮೈನಸ್ ತಾಯಿಯ ವಯಸ್ಸು ವ್ಯತ್ಯಾಸ ಅಂತ ಹೇಳಿದ್ರೆ ಅವರಿಬ್ಬರ ವಯಸ್ಸನ್ನ ಕಳೀತೀರಾ. ಆವಾಗ 42 - 36 ಅಂದ್ರೆ ಎಷ್ಟಾಯ್ತು? 6 ವರ್ಷ. ಆಯ್ತಾ ಸ್ನೇಹಿತರೆ? ತಂದೆ ಮತ್ತು ತಾಯಿಯ ವಯಸ್ಸಿನ ಅಂತರ ಎಷ್ಟಿದೆ? 6 ವರ್ಷದ ಅಂತರ ಇದೆ. ಇವಾಗ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಯಾವ ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ ಸಿ ಸರಿಯಾದ ಉತ್ತರ, 6 ವರ್ಷ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸುರೇಶ್ ಮತ್ತು ಸಂಜಯ್ ಇಬ್ಬರು ಸ್ನೇಹಿತರಿದ್ದಾರೆ ಮತ್ತು ಅವರಿಗೆ 30 ವರ್ಷ ಮತ್ತು 50 ವರ್ಷ ವಯಸ್ಸಾಗಿದೆ. ಹಾಗಾದ್ರೆ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತವು 2:4 ಆಗಿರುತ್ತದೆ? ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. 18 ವರ್ಷ, 10 ವರ್ಷ, 8 ವರ್ಷ, 12 ವರ್ಷ. ಸೊ ಈಗ ಸುರೇಶ ಮತ್ತು ಸಂಜಯ್ನ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 2:4 ಆಗಿರ್ತದೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಇದನ್ನು ನಾವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರ ಅನುಪಾತವನ್ನ ಕಳೆಯೋಣ. ಅಂದ್ರೆ 2:4 ಅನುಪಾತ ಇದೆ ಅಲ್ವಾ? ಈ ಅನುಪಾತದ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 2 ಆಗುತ್ತೆ ಸ್ನೇಹಿತರೆ. ಅಂದ್ರೆ 4 - 2. ಆಯ್ತಾ ಸ್ನೇಹಿತರೆ? ಈಗ ಅವರಿಬ್ಬರ ಅನುಪಾತದ ಅಂತರ ಎಷ್ಟಿದೆ? 2 ವರ್ಷ, 2 ಯೂನಿಟ್ ಆಗಿದೆ. ಹಾಗೇನೆ ಅವರಿಬ್ಬರ ವಯಸ್ಸನ್ನ ಕಳೆಯೋಣ. ಅಂದ್ರೆ 50 ವರ್ಷ ಮತ್ತು 30 ವರ್ಷ ಇದೆ ಅಲ್ವಾ? 50 - 30 ಎಷ್ಟಾಯ್ತು ಸ್ನೇಹಿತರೆ? ಅಲ್ಲಿಗೆ 20 ವರ್ಷ ಆಯ್ತು. ಹೌದಾ? ಈ 20ನ್ನ 2ರಿಂದ ಭಾಗಿಸಿ ಎಷ್ಟಾಯ್ತಾಗ? 10 ವರ್ಷ. ಹಾಗಾದ್ರೆ 10 ವರ್ಷದ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ 2:4 ಆಗಿರ್ತದೆ. ಹಾಗಾದ್ರೆ ನಮ್ಮ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ, 10 ವರ್ಷದ ಹಿಂದೆ. ಇಲ್ಲಿ ಗಮನಿಸಬೇಕಾಗಿದ್ದಂತ ವಿಷಯ ಏನಂತ ಹೇಳಿದ್ರೆ ಎಷ್ಟು ವರ್ಷಗಳ ಹಿಂದೆ ಅಂತ ಕೊಟ್ಟಾಗ, ಹಾಗೇನೆ ಅದರ ಜೊತೆಗೆ
ಇಬ್ಬರ ವಯಸ್ಸುಗಳನ್ನ ಕೊಟ್ಟಾಗ, ಇಬ್ಬರ ವಯಸ್ಸು ಹಾಗೇನೆ ಅವರಿಬ್ಬರ ವಯಸ್ಸಿನ ಎಷ್ಟು ವರ್ಷದ ಹಿಂದೆ ಅಂತ ಕೇಳಿದಾಗ, ಹಾಗೇನೆ ರೇಷವನ್ನ ಕೊಟ್ಟಾಗ, ಅನುಪಾತವನ್ನ ಕೊಟ್ಟಾಗ ಈ ರೀತಿ ಸಿಂಪಲ್ ಆಗಿ ನಾವು ಮಾಡ್ಬೋದು ಸ್ನೇಹಿತರೆ. ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಬ್ಬರ ವಯಸ್ಸು ಹಾಗೇನೆ ಅವರಿಬ್ಬರ ಅನುಪಾತ, ಹಾಗೇನೆ ಯಾವುದನ್ನ ಕೇಳ್ತಾರೆ, ಎಷ್ಟು ವರ್ಷದ ಹಿಂದೆ ಅನ್ನುವ ಪ್ರಶ್ನೆಯನ್ನ ಕೇಳಿದಾಗ ನೀವು ಈ ರೀತಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ರಾಹುಲ್ ಮತ್ತು ರಾಜು ಅವರ ವಯಸ್ಸಿನ ಅನುಪಾತ 5:6, ಅವರ ವಯಸ್ಸಿನ ವ್ಯತ್ಯಾಸ 9 ವರ್ಷ ಆಗಿದ್ದರೆ 8 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏನನ್ನ ಕೊಟ್ಟಿದ್ದಾರೆ ಇಲ್ಲಿ? ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ, ಅದು 5:6 ಆಗಿದೆ. ಹಾಗಾದ್ರೆ ಅವರ ವಯಸ್ಸಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ, ಎಷ್ಟಿದೆ? 9 ವರ್ಷ ಅಂತ ಹೇಳಿದ್ದಾರೆ. ನೀವು ಕಂಡುಹಿಡಿಬೇಕಾಗಿರೋದು ಅವರ ವಯಸ್ಸಿನ ಮೊತ್ತವನ್ನ ಕಂಡುಹಿಡಬೇಕಾಗಿದೆ. ಅವರ ವಯಸ್ಸಿನ ಮೊತ್ತವನ್ನ ಕಂಡುಹಿಡಬೇಕಾಗಿದೆ. ಎಷ್ಟು ವರ್ಷದ ನಂತರ? 8 ವರ್ಷದ ನಂತರ. 8 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತವನ್ನ ಕಂಡುಹಿಡಬೇಕಾಗಿದೆ. ಈಗ ಮೊದಲನೇದಾಗಿ 5 ಮತ್ತೆ 6 ವರ್ಷ ಕೊಟ್ಟಿದ್ದಾರೆ, ಹೌದಾ? ಅದು ಅವರ ವಯಸ್ಸಿನ ಅನುಪಾತವನ್ನ ಕೊಟ್ಟಿದ್ದಾರೆ, 5:6 ಅಂತ. ಈಗ ಎಷ್ಟು ವ್ಯತ್ಯಾಸ ಇದೆ? 9 ವರ್ಷದ ವ್ಯತ್ಯಾಸ ಇದೆ. ಇಬ್ಬರಿಗೂ ಸಹ 9 ವರ್ಷದ ವ್ಯತ್ಯಾಸ ಇದೆ, ಹೌದಾ? ಎಷ್ಟು ವರ್ಷದ ನಂತರ ಅಂದ್ರೆ 8 ವರ್ಷದ ನಂತರ ಅವರ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಪ್ಲಸ್ 8 ವರ್ಷ. 8 ವರ್ಷದ ನಂತರ ಅವರಿಬ್ಬರ ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ಏನಂತ ಹೇಳಿದ್ರೆ ಇಲ್ಲಿ ಇಬ್ಬರ ಅನುಪಾತದ ಏನು ಕೊಟ್ಟಿದಾರಲ್ಲ, ಅದಕ್ಕೆ 9ಅನ್ನ ಗುಣಿಸಿ 8ಅನ್ನ ಕೂಡಿಸ್ತೀರ. ಅವರ ಇಬ್ಬರನ್ನ ಸೆಪರೇಟ್ ಆಗಿ ಮಾಡ್ಕೋಬಹುದು ನಾವು. ಇಲ್ಲ ಅಂತ ಹೇಳಿದ್ರೆ ಒಂದೇ ಹಂತದಲ್ಲಿ ಮಾಡ್ಬೋದು. ಒಂದೇ ಹಂತದಲ್ಲಿ ಮಾಡೋದಾದ್ರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ 9 ಎಷ್ಟಾಗುತ್ತೆ? 45. 45 ಪ್ಲಸ್ 8 53 ಪ್ಲಸ್ 9 40 ಸರಿ 9 54 ಪ್ಲಸ್ 8 62 ಸ್ನೇಹಿತರೆ. ಹಾಗಾದ್ರೆ ಎಷ್ಟು ವರ್ಷ ಆಯಿತು? 115 ವರ್ಷ. ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 115 ವರ್ಷ ಅವರ ವಯಸ್ಸಿನ ಮೊತ್ತವಾಗಿರ್ತದೆ ಸ್ನೇಹಿತರೆ. ವಯಸ್ಸಿನ ಮೊತ್ತವನ್ನು ಕೇಳಿದರೆ ಸ್ನೇಹಿತರೆ, ವಯಸ್ಸು ಇಂಡಿವಿಜುವಲ್ ವಯಸ್ಸನ್ನು ಕೇಳಿದೆ ಇಲ್ಲಿ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ರೇಷನ್ನ ಕೊಟ್ಟಿದ್ದಾರೆ, ಹಾಗೆ ವಯಸ್ಸಿನ ವ್ಯತ್ಯಾಸನ ಕೊಟ್ಟಿದ್ದಾರೆ. ಆ ರೇಷಿಯೋಗೆ ವಯಸ್ಸಿನ ವ್ಯತ್ಯಾಸನ ಗುಣಿಸ್ತೀರಾ. ವಯಸ್ಸಿನ ವ್ಯತ್ಯಾಸನ ಗುಣಿಸಿ ಅದಾದ ನಂತರ ಎಷ್ಟು ವರ್ಷದ ನಂತರ ಅಂತ ಹೇಳಿದ್ರೆ ಆ ವಯಸ್ಸನ್ನ ಅಂದ್ರೆ ಅಷ್ಟು ವರ್ಷನ ನೀವು ಎರಡೂ ಕಡೆನೂ ಆ್ಯಡ್ ಮಾಡ್ಕೊತೀರಾ, ಕೂಡಿಸ್ತೀರಾ. ಆಗ ನಿಮಗೆ ಏನು ಸಿಗುತ್ತೆ? ವಯಸ್ಸಿನ ಮೊತ್ತ ಸಿಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಿ ಮತ್ತು ಡಿ ಯ ಪ್ರಸ್ತುತ ವಯಸ್ಸಿನ ಅನುಪಾತ 4:6. ಪ್ರಸ್ತುತ ಸಿ ಯ ವಯಸ್ಸು 40 ವರ್ಷಗಳು. 6 ವರ್ಷದ ನಂತರ ಡಿ ನ ವಯಸ್ಸು ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಿ ಮತ್ತು ಡಿ ನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ 4:6 ಅಂತ, ಹಾಗೂ ಸಿ ನ ವಯಸ್ಸು ಪ್ರಸ್ತುತ ವಯಸ್ಸನ್ನು ಕೊಟ್ಟಿದ್ದಾರೆ 40 ವರ್ಷ ಅಂತ. ಸಿ ಮತ್ತು ಡಿ ನ ಅನುಪಾತವನ್ನು ಕೊಟ್ಟಿದ್ದಾರಲ್ವಾ, ಅದನ್ನ ನಮಗೆ ವಯಸ್ಸು ಗೊತ್ತಿಲ್ಲ, ಒಬ್ಬರದ್ದು ಗೊತ್ತಿದೆ ಒಬ್ಬರದ್ದು ಗೊತ್ತಿಲ್ಲ. ಹಾಗಾಗಿ ನಾವು ಏನಂತ ತಗೊಂಡ್ವಿ? 4x:6x ಅಂತ ತಗೋತೀವಿ. ಇದರಲ್ಲಿ ನಮಗೆ ಗೊತ್ತಿರೋದು ಸಿ ನ ವಯಸ್ಸು ಗೊತ್ತಿದೆ. ಸಿ ನ ವಯಸ್ಸು ಎಷ್ಟಿದೆ? 40 ವರ್ಷ ಅಂತ ಹೇಳಿದ್ರೆ, ಹಾಗಾಗಿ 4x = 40 ವರ್ಷ ಅಂತ ಬರ್ಕೋತೀರಾ. 4x = 40 ವರ್ಷ ಅಂದ್ರೆ ಸಿ ನ ವಯಸ್ಸು ಗೊತ್ತಿದೆ ಅಲ್ವಾ, ಹಾಗಾಗಿ 4x = 40 ವರ್ಷ ಅಂತ ಬರೀರಿ. 4 1 4 10 ಅಂದ್ರೆ x ಏನಾಯ್ತು? 10 ವರ್ಷ ಆಯ್ತು. ಹಾಗಾದ್ರೆ ಡಿ ನ ವಯಸ್ಸು ಎಷ್ಟಾಗ್ಬೋದು? ಈಗ ಡಿ ನ ವಯಸ್ಸು ಏನು ತಗೊಂಡ್ವಿ? 6x ಅಂತ ತಗೊಂಡಿದ್ದೀರಾ. 6x ಅಂತ ಹೇಳಿದ್ರೆ 6 × 10. 6 × 10 ಅಂದ್ರೆ 60. ಹೌದಾ? ಕನ್ಫ್ಯೂಸ್ ಆಗಬೇಡಿ. ಇಲ್ಲಿಗೆ ಉತ್ತರ ಏನಾದ್ರು ಆಪ್ಷನ್ಸ್ ಕೊಟ್ಟಿದ್ರೆ ಇದೇ ಉತ್ತರನ ಕೊಟ್ಟಿದ್ರೆ ತುಳಿಕೆ ಆ ಥರದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಇಲ್ಲಿ 6 ವರ್ಷದ ನಂತರ ಅಂತ ಕೇಳಿದರೆ, 6 ವರ್ಷದ ನಂತರ ಅಂತ ಹೇಳಿದ್ರೆ ಡಿ ನ ವಯಸ್ಸು ಎಷ್ಟಾಗಿರ್ಬೋದು? ಈಗ ಅದು 60 + 6 ವರ್ಷ ಅಂದ್ರೆ 66 ವರ್ಷ ಆಗುತ್ತೆ ಸ್ನೇಹಿತರೆ. 66 ವರ್ಷ. ಎಷ್ಟು? 6 ವರ್ಷದ ನಂತರ ಡಿ ನ ವಯಸ್ಸು 66 ವರ್ಷ. ಹಾಗಿದ್ರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ, 66 ವರ್ಷ.
ಓಕೆ ಸ್ನೇಹಿತರೆ, ಸರಿಯಾಗಿ ಪ್ರಶ್ನೆಯನ್ನು ಗಮನಿಸಿ ಉತ್ತರವನ್ನು ನೀಡಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4 ವರ್ಷಗಳ ಹಿಂದೆ ನರೇನ್ ಮತ್ತು ಕುನಾಲ್ ನಡುವಿನ ವಯಸ್ಸಿನ ಅನುಪಾತ 5:6. ಆದರೆ ಪ್ರಸ್ತುತ ಅವರ ವಯಸ್ಸಿನ ಅನುಪಾತ 12:15 ಆಗಿದೆ. ಹಾಗಾದ್ರೆ 7 ವರ್ಷಗಳ ನಂತರ ನರೇನ್ನ ವಯಸ್ಸು ಏನಾಗಿರುತ್ತದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಎಷ್ಟಾಗಿದೆ? 5:6 ಆಗಿದೆ. ಹಾಗಾದ್ರೆ 5x ಡಿವೈಡೆಡ್ ಬೈ 6x ಅಂತ ಬರ್ಕೊಳ್ಳೋಣ. ಅನುಪಾತವನ್ನು ನಾವು ಈ ರೀತಿ ಬರ್ಕೋಬಹುದು ಸ್ನೇಹಿತರೆ. 5x ಡಿವೈಡೆಡ್ ಬೈ 6x ಎಷ್ಟು? 4 ವರ್ಷದ ಹಿಂದೆ ಅಂತ ಹೇಳಿದ್ರೆ +4 ಈ ವಯಸ್ಸು +4 ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇದು ಪ್ರಸ್ತುತ ವಯಸ್ಸಿನ ರೇಷಿಯೋಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ಲಸ್ ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ 12 ಅಂದ್ರೆ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟಿದೆ? 12:15. ಹಾಗಾದ್ರೆ ಯಾವತ್ತು ಬರೀಬಹುದು? 12 ಡಿವೈಡ್ ಬೈ 15 ಅಂತ ಬರೀಬಹುದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಈ ಎರಡು ನಂಬರು ಒಂದೇ ನಂಬರಿಂದ ಭಾಗ ಆಗ್ತವೆ. ಹಾಗಾಗಿ ಭಾಗ ಮಾಡೋಣ. ಮೊದಲನಾಗಿ 3 4 3 5 ಅಂದ್ರೆ ಈಗೇನಾಯ್ತು? 4/5 ಆಯ್ತು. ಈಗ ಈ 5ನ್ನ ಈ ಇಷ್ಟು ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೋತೀರಾ. ಇದನ್ನ 6x + 4x ಅನ್ನ ಈ 4ಕ್ಕೆ ಗುಣಿಸ್ತೀರಾ. ಆಗ ಏನಾಗುತ್ತೆ ನೋಡೋಣ. 5 × 5x + 4 ಆಗುತ್ತೆ ಇಸ್ ಈಕ್ವಲ್ ಟು 4 × 6x + 4 ಆಗುತ್ತೆ ಸ್ನೇಹಿತರೆ. ಆಯ್ತಾ? ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಏನಾಗುತ್ತೆ? 5x × 5 ಅಂತ ಹೇಳಿದ್ರೆ 25x ಪ್ಲಸ್ 5 × 4 ಅಂದರೆ 20 ಇಸ್ ಈಕ್ವಲ್ ಟು 6x × 4 ಅಂತ ಹೇಳಿದ್ರೆ 24x ಪ್ಲಸ್ 4 × 4 16. ಈಗ ಎಕ್ಸ್ನ ಒಂದ್ ಕಡೆ ಮಾಡ್ಕೊಳ್ಳಿ, ನಂಬರ್ಸ್ಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಿ. ಈ 24x ಈ ಕಡೆ ಬರುತ್ತೆ, 20 ಈ ಕಡೆ ಬರುತ್ತೆ. ಆಗೇನಾಗುತ್ತೆ? 25x - 24x ಇಸ್ ಈಕ್ವಲ್ ಟು 20 - 16. 20 - 16. 25x - 24x ಅಂದ್ರೆ 1x ಆಗುತ್ತೆ. ಇಸ್ ಈಕ್ವಲ್ ಟು 20 - 16 ಅಂತ ಹೇಳಿದ್ರೆ ಎಷ್ಟಾಯಿತು ಸ್ನೇಹಿತರೆ? 4 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 4 ಆಯಿತು. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು? 7 ವರ್ಷದ ನಂತರ ನರೇನ್ನ ವಯಸ್ಸು ಎಷ್ಟಾಗಿರುತ್ತದೆ ಅಂತ ಕೇಳ್ತಾರೆ. ನರೇನ್ನ ರೇಷಿಯೋ ಏನಾಗುತ್ತೆ? ಈಗ 12 ಆಗಿರುತ್ತೆ. ಅಂದ್ರೆ 12x ಅಂತ ತಗೋತೀವಿ. 12x ಪ್ಲಸ್ 7 ವರ್ಷದ ನಂತರದ ವಯಸ್ಸನ್ನು ಕಂಡುಹಿಡಿಬೇಕಾದ್ರೆ ಪ್ಲಸ್ 7ನ್ನ ಸೇರಿಸ್ತೀವಿ. ಅದಕ್ಕೆ 12 × 4 ಅಂದ್ರೆ ಪ್ಲಸ್ 7. 12 × 4 ಅಂದ್ರೆ 48 ಪ್ಲಸ್ 7 ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ? 55 ವರ್ಷ. ನರೇನ್ನ ವಯಸ್ಸನ್ನ ಬಿಟ್ಟು ಕುನಾಲ್ನ ವಯಸ್ಸನ್ನ ಕೇಳಿದ್ರೆ ಆಗ ನೀವು ಈ ರೇಷಿಯೋನ ಕನ್ಸಿಡರ್ ಮಾಡ್ತೀರಿ. 15x ಅಂತ 15x ಪ್ಲಸ್ 7 ಅಂತ ಬರ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಕೊಟ್ಟಿರುವಂತ ಆಪ್ಷನ್ಸ್ಗಳಲ್ಲಿ ಯಾವ್ದಾಯ್ತು? ಈಗ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಸಮಸ್ಯೆಯನ್ನ ಸರಿಯಾದ ಕ್ರಮದಲ್ಲಿ ಬಿಡಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ತಾಯಿ ಮತ್ತು ಮಗನ ವಯಸ್ಸಿನ ಅನುಪಾತವು 7:3 ಆಗಿರುತ್ತದೆ. ಅವರ ವಯಸ್ಸಿನ ಗುಣಲಬ್ಧವು 756 ಆಗಿದೆ. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಏನಾಗಿರುತ್ತದೆ ಅಂತ ವಯಸ್ಸಿನ ಅನುಪಾತವನ್ನ ಕೇಳಿದರೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. 7:5, 3:1, 2:1, 1:4 ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಕೊಟ್ಟಿರೋದನ್ನ ಸರಿಯಾಗಿ ಗಮನಿಸಿ. ಇಬ್ಬರ ತಾಯಿ ಮತ್ತು ಮಗನ ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಏನಿದೆ? 7:3 ಇದೆ. ಹಾಗೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? ಅದು 756 ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ತಾಯಿ ಮತ್ತು ಮಗನ ವಯಸ್ಸು ಗೊತ್ತಿಲ್ಲ ನಮಗೆ. ಹಾಗಾಗಿ ಅವನ್ನ ಏನು ತಗೊಂತೀವಿ? ರೇಷಿಯೋದ ಪ್ರಕಾರ 7x ಮತ್ತೆ 3x ಅಂತ ತಗೊಂತೀವಿ. 7x ಮತ್ತೆ 3x. ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ? ಗುಣಲಬ್ಧವನ್ನ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಂಟು ಮಾಡ್ತೀರಾ, ಗುಣಿಸ್ತೀರಾ. ಇಸ್ ಈಕ್ವಲ್ ಟು ಎಷ್ಟಾಗಿದೆ? ಅದು 756ಕ್ಕೆ ಸಮವಾಗಿದೆ. ಹೌದಾ? ಈಗ ಈ ಎರಡನ್ನ ಗುಣಿಸಿ. 7 × 3 ಅಂದ್ರೆ 21. x × x ಅಂದ್ರೆ x² ಆಗುತ್ತೆ. ಇಸ್ ಈಕ್ವಲ್ ಟು 756 ಆಗುತ್ತೆ. ಓಕೆ, ಈಗ x² ಅಲ್ಲೇ ಬಿಡಿ. 756ನ್ನ ಡಿವೈಡ್ ಮಾಡಿ 21ರಿಂದ.
ಏನಾಗುತ್ತೆ ಆಗ 21 ಒಂದ್ಲ 21 ಮೂರ್ಲೆ ಹಾಗೆ 6ಲೆ. ಓಕೆ ಸ್ನೇಹಿತರೆ, ಇದನ್ನ ಡಿವೈಡ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ 36 ಸಿಗುತ್ತೆ. ಈಗ ಮುಂದೆ ಈಗ ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಏನಾಯ್ತು 36 ಆಯಿತು. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೂಟ್ 36 ವರ್ಗಮೂಲ 36. ವರ್ಗಮೂಲ 36 ಏನಾಗುತ್ತೆ ಈಗ ನಮಗೆ ಗೊತ್ತಿದೆ. ವರ್ಗಮೂಲ 36 ಅಂದರೆ 6. ವರ್ಗಮೂಲ 36ರ ವರ್ಗಮೂಲ ಏನಾಗುತ್ತೆ 6 ಆಗುತ್ತೆ ಸ್ನೇಹಿತರೆ. ಎಕ್ಸ್ ಇಸ್ ಈಕ್ವಲ್ ಟು 6 ಆಯಿತು. ನಾವು ಅಲ್ಲಿ ಕಂಡುಹಿಡಿಬೇಕಾಗಿದ್ದೇನು ವಯಸ್ಸಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಹೌದಾ? ಈಗ ಎಷ್ಟಾಗುತ್ತೆ ಕೊಟ್ಟಿರೋದು 7x ಡಿವೈಡೆಡ್ ಬೈ 3x ಅಂತ ಬರ್ಕೋಬೋದು. 7:3 ಅಂತ ಹೇಳಿದ್ರೆ 7x/3x ಅಂತ ಬರಿಬೋದು. 7 ಇಂಟು 6 ಡಿವೈಡೆಡ್ ಬೈ 3 ಇಂಟು 6 ಪ್ಲಸ್ ಇದ್ರ ಜೊತೆಗೆ 6 ವರ್ಷನ ಕೂಡಿಸ್ತೀರಾ. ಎಷ್ಟಾಗುತ್ತೆ ಅಲ್ಲಿಗೆ 7 42 ಪ್ಲಸ್ 6 48 ಬೈ 6 ಪ್ಲಸ್ 6 ಅಂದರೆ 24. ಎಷ್ಟಾಯಿತು ಸ್ನೇಹಿತರೆ? ಈಗ 24 ಒಂದೇ 24 2:1 ಆಯಿತು ಸ್ನೇಹಿತರೆ. 2:1. ಸರಿಯಾಗಿ ಪ್ರಶ್ನೆಯನ್ನು ಗಮನಿಸಿ. ಏನಂತ ಕೇಳಿದ್ರೆ 6 ವರ್ಷದ ನಂತರ ಅಂತ ಕೇಳಿರೋದ್ರಿಂದ ಇಲ್ಲಿ 6ನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿ ನೀವು 6 6 12 ಅಂತ ಬರೆಯಂಗಿಲ್ಲ. 6 6 12 12 ಇಂಟು 7 84 ಅಂತ ಬರೆಯಂಗಿಲ್ಲ. ಫಸ್ಟ್ ಗುಣಕವನ್ನು ಮಾಡ್ತೀರಾ. ಗುಣಿಸಿದ ನಂತರ ಕೂಡಿಸೋದನ್ನು ಅಥವಾ ಏನೇನು ಪ್ರಸ್ತುತ ಇರುತ್ತೋ ಅದನ್ನ ಅದಾದ್ಮೇಲೆ ಮಾಡ್ತೀರಾ. ಫಸ್ಟು ಗುಣಿಸ್ತೀರಾ, ಅದಾದ್ಮೇಲೆ ಕೂಡ್ತೀರಾ ಸ್ನೇಹಿತರೆ. ಈಗ ಬಂದಂಥ ಉತ್ತರ ಏನಂದರೆ 22:1 ಆಗಿದೆ ಸ್ನೇಹಿತರೆ. ಈಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತದೆ? ಆಪ್ಷನ್ ಸಿ 2:1 ಇಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಅನುಪಾತವು 6:7 ಆಗಿದೆ. ಬಿಯನು ಎಗಿಂತ 4 ವರ್ಷ ಹಿರಿಯವನಾಗಿದ್ದಾನೆ. ಹಾಗಾದರೆ 4 ವರ್ಷದ ನಂತರ ಅವರ ವಯಸ್ಸುಗಳ ಅನುಪಾತ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. 8:7, 7:8, 3:7, 7:3. ಇಲ್ಲಿ ಅನುಪಾತಗಳನ್ನ ಬರ್ಕೊಳ್ಳುವಾಗ ಸರಿಯಾದ ಕ್ರಮದಲ್ಲಿ ಬರ್ಕೋಬೇಕು ಸ್ನೇಹಿತರೆ. ಇಲ್ಲಿ ಟ್ವಿಸ್ಟೆಡ್ ಅನುಪಾತಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಟ್ವಿಸ್ಟೆಡ್ ಅನುಪಾತಗಳನ್ನ ಕೊಟ್ಟಾಗ ಸರಿಯಾದ ಕ್ರಮದಲ್ಲಿನೇ ಬರ್ಕೊಂತ ಹೋಗಬೇಕಾಗುತ್ತೆ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಈಗ ಏನು ಕೊಟ್ಟಿದ್ದಾರೆ? ಎ ಮತ್ತು ಬಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಅದೆಷ್ಟಿದೆ? 6 ಮತ್ತು 7. 6 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎನ ವಯಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. 7 ಬಿನ ವಯಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ. ಕ್ರಮವಾಗಿ ಕೊಟ್ಟಿರೋದ್ರಿಂದ ಕ್ರಮವಾಗಿಯೇ ತಗೋಬೇಕಾಗಿದೆ. ಹಾಗಾಗಿ ಎನ ವಯಸ್ಸನ್ನು ನಾವು 6x ಅಂತ ತಗೋತೀವಿ, ಬಿನ ವಯಸ್ಸನ್ನು ನಾವು 7x ಅಂತ ತಗೋತೀವಿ. ಆಯ್ತಾ? ಈಗ ಮತ್ತೇನು ಕೊಟ್ಟಿದ್ದಾರೆ? ಬಿಯನ್ನು ಎಗಿಂತ 4 ವರ್ಷ ಹಿರಿಯವನಾಗಿದ್ದಾನೆ. ಅಂದರೆ ಇವರಿಬ್ಬರ ವಯಸ್ಸಿನ ಅಂತರ ಏನಾಗಿದೆ? 4 ವರ್ಷ ಆಗಿದೆ, ಹೌದಾ? ಹಾಗಾದರೆ 7x - 6x ಇಸ್ ಈಕ್ವಲ್ ಟು 4 ವರ್ಷ. ಅವರಿಬ್ಬರ ವಯಸ್ಸಿನ ಅಂತರ 4 ಆಗಿದೆ. ಈಗ ಏನಾಗುತ್ತೆ? 7x - 6x ಅಂದರೆ x ಆಗುತ್ತೆ. x ಇಸ್ ಈಕ್ವಲ್ ಟು 4. ಆಯಿತಾ? ಈಗ ನಂತರ ನಾವು ಕಂಡುಹಿಡಿಬೇಕಾಗಿರೋದೇನನ್ನು 4 ವರ್ಷದ ನಂತರ ಅವರ ಇಬ್ಬರ ವಯಸ್ಸಿನ ಅನುಪಾತ ಏನಾಗಿರ್ತದೆ ಅಂತ ಕೇಳಿದರೆ ಸ್ನೇಹಿತರೆ. ಓಕೆ, 4 ವರ್ಷದ ನಂತರ 4 ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ ಏನಾಗಿರ್ತದೆ? 6x/7x ಜೊತೆಗೆ 4 ವರ್ಷ ಸೇರುತ್ತೆ, ಹೌದಾ? ಈಗ x ನ ಬೆಲೆಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ನೇಹಿತರೆ. 6 × 4 ಪ್ಲಸ್ 4 ಡಿವೈಡೆಡ್ ಬೈ 7 × 4 ಪ್ಲಸ್ 4 ಎಷ್ಟಾಗುತ್ತೆ? 6 × 4 ಅಂದರೆ 24. 24 ಪ್ಲಸ್ 4 ಅಂದರೆ 28 ಸ್ನೇಹಿತರೆ. ಡಿವೈಡೆಡ್ ಬೈ 7 × 4 28 ಪ್ಲಸ್ 4 32. ಈ ಎರಡೂ ಸಂಖ್ಯೆ ಒಂದೇ ನಂಬರಿಂದ ಭಾಗ ಆಗ್ತವೆ. ಯಾವ ನಂಬರಿಂದ ಭಾಗ ಆಗ್ತವೆ? ಹಾಗಿದ್ರೆ 4ರಿಂದ ಭಾಗ ಆಗ್ತವೆ. 7 4 7 8 ಸರಿ, 4 7 4 8 ಅಲ್ಲಿಗೆ ಏನಾಯಿತು? 7/8. 7/8 ಅಂದರೆ 7:8 ಸ್ನೇಹಿತರೆ. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಬರೆಯುವಾಗ 8:7 ಅಂತ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಮೊದಲೇ ನ್ಯೂಮರೇಟರ್ ಅಂದರೆ ಮೇಲ್ಭಾಗದಲ್ಲಿ ಏನಿರುತ್ತೆ ಅದನ್ನು ಫಸ್ಟ್ ಬರ್ಕೊಂತಾರೆ, ಆಮೇಲೆ ಡಿನಾಮಿನೇಟರ್ ಇರೋದನ್ನ ಬರೀತಾರೆ. 7:8 ಆಗುತ್ತೆ. ಹಾಗಾದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ ಬಿ 7:8.
ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗಬೇಕು ಸ್ನೇಹಿತರೆ. ನಮ್ಮ ಹಿಂದಿನ ವಿಡಿಯೋ ಹಾಗೂ ಈ ವಿಡಿಯೋದಲ್ಲಿ ನೀವು ಪ್ರಸ್ತುತ ವಯಸ್ಸು, ಹಿಂದಿನ ವಯಸ್ಸು ಅಥವಾ ನಂತರದ ವಯಸ್ಸನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ನೋಡಿದರೆ ಸ್ನೇಹಿತರೆ, ಈ ವಿಧಾನಗಳಲ್ಲಿ ನಿಮಗೆ ಎಲ್ಲಾದರೂ ಕಷ್ಟ ಅಂತ ಅನಿಸಿದರೆ ಕಮೆಂಟ್ ಮೂಲಕ ನಿಮಗೆ ತಿಳಿಸ್ಬೋದು. ನಾನು ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ವೇಗಳನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೋಬೇಕು, ಯಾವ ರೀತಿ ನಾವು ಸರಿಯಾದ ಕ್ರಮದಲ್ಲಿ ಅದನ್ನು ಪ್ರಶ್ನೆಗಳನ್ನು ಓದಿಕೊಂಡು ಅರ್ಥೈಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿ ವಿಡಿಯೋದ ಅಲರ್ಟ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಟಿಫಿಕೇಶನ್ ಬರ್ತಾ ಹೋಗ್ತವೆ. ನಮ್ಮ ಯಾವ ರೀತಿ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಆ ರೀತಿ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗ್ತವೆ. ಆಗ ನೀವು ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ಬೋದು ಸ್ನೇಹಿತರೆ. ಹೆಚ್ಚಿನದಾಗಿ ಪ್ರೋತ್ಸಾಹನ ನೀವು ನೀಡಿದರೆ ನಾನು ಇನ್ನೂ ಹೆಚ್ಚಿನದಾಗಿ ಇನ್ನೂ ಹೊಸ ಹೊಸ ಮೆಥಡ್ಗಳಲ್ಲಿ ನಿಮ್ಮ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗೋ ರೀತಿ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದೇ ಮತ್ತು ಮುಂದಿನ ವಿಭಾಗದಲ್ಲಿ ನಾವು ಬೇರೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ದ ಚಾನಲ್.